ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಹಾಲ್ನೋರ್ ಹೋಮ್ ಕಿಚನ್. ಇವತ್ತೊಂದು ಕ್ವಿಕ್ ಆಗುವಂತ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಎಲ್ಲರ ಮನೇಲೂ ಉಪ್ಪಿಟ್ಟು ಅಂದ್ರೆ ಬೇಗ ಆಗುತ್ತೆ, ಬಟ್ ಎಲ್ಲರಿಗೂ ಅಷ್ಟು ಇಷ್ಟ ಆಗಲ್ಲ ಉಪ್ಪಿಟ್ಟು. ನೀವು ತರಕಾರಿ ಉಪ್ಪಿಟ್ಟು ತಿಂದಿರ್ಬೋದು, ಕಾಳುಗಳು ಹಾಕಿ ಮಾಡುವಂತ ಉಪ್ಪಿಟ್ಟು ತಿಂದಿರ್ಬೋದು, ಬಟ್ ಸೊಪ್ಪಿನ ಉಪ್ಪಿಟ್ಟು ಸಬ್ಬಕ್ಕಿ ಸೊಪ್ಪು ಬರುತ್ತಲ್ಲ, ಸಬ್ಸಿಗೆ ಸೊಪ್ಪು ಅಂತ, ಅದ್ರ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ. ನೀವೊಂದ್ಸಲ ಮಾಡಿ ನೋಡಿ. ನಾನಿಲ್ಲಿ ಉಪ್ಪಿಟ್ಟಿನ ರವೆ ತಗೊಂಡಿದ್ದೀನಿ. 200 ಗ್ರಾಮ್ ಅಷ್ಟಿದೆ, ಅರ್ಧ ಬೌಲ್, ದೊಡ್ಡ ಬೌಲಲ್ಲಿ 200 ಗ್ರಾಮ್ ಅಷ್ಟು. ಇದನ್ನ ಮೊದಲು ಹುರ್ಕೋಬೇಕು. ನಾವು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ 5 ನಿಮಿಷ ಹುರಿದಿಟ್ಕೋಬೇಕು. ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ, ಮೀಡಿಯಂ ಫ್ಲೇಮ್ ಅಲ್ಲೇ ಹುರ್ಕೋತೀನಿ. ಇದನ್ನ ತುಂಬಾ ಹೈ ಫ್ಲೇಮ್ ಮಾಡ್ಬೇಡಿ, ಬೇಗ ಸೀದೋಗ್ಬಿಡುತ್ತೆ ರವೆ. ಸೊ ಬಿಟ್ಟು ಹೋಗ್ಬಾರ್ದು, ಕೈಯಾಡಿಸ್ತಾನೆ ಇರ್ಬೇಕು ನೋಡ್ಕೊಂಡು. ರವೆ ಹುರಿದಿದ್ದಾಯ್ತು, ಇವಾಗ ಒಗ್ಗರಣೆ ಹಾಕೋಣ. ಉಪ್ಪಿಟ್ಟಿಗೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡಿದೀನಿ. ಇಲ್ಲಿ ರವೆ ತಗೊಂಡಿದೀನಿ, 200 ಗ್ರಾಮ್ ಅಷ್ಟು ರವೆ, ಅರ್ಧ ಕಪ್ ಅಷ್ಟು ಹುರಿದಿಟ್ಕೊಂಡಿದೀನಿ. ಸಬ್ಬಕ್ಕಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಂತೀವಲ್ಲ, ಅದು ಅರ್ಧ ಬೌಲ್ ಅಷ್ಟು ತಗೊಂಡಿದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ ಮಸಾಲಾ ಬಾಕ್ಸ್ ಇಂದ. ಕರ್ಬೇವಿನ ಸೊಪ್ಪು, ಫ್ರೆಶ್ ಕರ್ಬೇವಿನ ಸೊಪ್ಪು ತಗೊಂಡಿದೀನಿ. 3 ರಿಂದ 4 ಚಿಲ್ಲಿ, ಗ್ರೀನ್ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ. 2 ಮೀಡಿಯಂ ಸೈಜ್ ಆನಿಯನ್ ತಗೊಂಡಿದೀನಿ. 1 ಟೊಮೊಟೊ, ಮತ್ತೆ ಅರ್ಧ ಬೌಲ್ ಅಷ್ಟು ತೆಂಗಿನಕಾಯಿ ತುರಿ. ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಮತ್ತೆ ಉಪ್ಪು ರುಚಿಗೆ. ಇದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಉಪಯೋಗಿಸ್ತೀನಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿ, ರುಚಿಯಾಗಿರುತ್ತೆ. 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ. ಎಣ್ಣೆ ಕಾದಿದೆ, ಅದಕ್ಕೆ ಒಗ್ಗರಣೆ ಹಾಕೋಣ. ಸಾಸಿವೆ, ಜೀರಿಗೆ ಮತ್ತೆ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ 2 ಸಲ ಕೈ ಆಡಿಸಿ ಈರುಳ್ಳಿ ಹಾಕಿ, ಈರುಳ್ಳಿನ 2 ನಿಮಿಷ ಬೇಯಿಸೋಣ, ಸ್ವಲ್ಪ ಸಾಫ್ಟ್ ಆಗೋವರೆಗೂ. ಆನಿಯನ್ನ ತುಂಬಾ ಸಾಫ್ಟ್ ಆಗಿ ಬೇಯಿಸ್ಬೇಡಿ, ಅರ್ಧ ಬೆಂದ್ರೆ ಸಾಕು. ನೋಡಿ, ಇಷ್ಟು ಕ್ರಿಸ್ಪಿ ಆಗಿರುತ್ತಲ್ಲ, ಇನ್ನ ಅಷ್ಟು ಇದ್ದಾಗ ಟೊಮೊಟೊ ಹಾಕೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು. 2 ನಿಮಿಷ ಟೊಮೊಟೊನ ಬೇಯಿಸಿದೀನಿ, ಸಾಫ್ಟ್ ಆಯ್ತು. ಇವಾಗ ಸೊಪ್ಪನ್ನ ಹಾಕೋಣ. ಸೊಪ್ಪು ಹಾಕಿದ್ಮೇಲೆ 2 ನಿಮಿಷ ಕೈ ಆಡ್ತೀನಿ ಒಗ್ಗರಣೆಲೆ, ಆಮೇಲೆ ನೀರ್ ಹಾಕ್ತೀನಿ. ಸಬ್ಸಿಗೆ ಸೊಪ್ಪು ಉಪ್ಪಿಟ್ಟಿಗೆ ಕೊತ್ತಂಬರಿ ಸೊಪ್ಪೇನು ನಾನು ಹಾಕ್ತಿಲ್ಲ, ಬೇಕಾದ್ರೆ ನೀವು ಹಾಕೋಬಹುದು. ಇದು ಸಬ್ಸಿಗೆ ಸೊಪ್ಪು ಅಂದ್ರೆ ತುಂಬಾ ಸ್ಟ್ರಾಂಗ್ ಫ್ಲೇವರ್ ಇದು, ಅದಕ್ಕೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಅಷ್ಟು ಗೊತ್ತಾಗಲ್ಲ ಇದ್ರಲ್ಲಿ ಅಂತ ನಾ ಹಾಕಲ್ಲ. ಬಟ್ ಹಾಕಿದ್ರೆ ಟೇಸ್ಟ್ ಒಳ್ಳೇದೆ, ಹೆಲ್ತ್ ಒಳ್ಳೇದು. ಸೊ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕಿ. ಸೊಪ್ಪು ಹಾಕಿ 2 ನಿಮಿಷ ಆಯ್ತು. ಇದು ಬೇಗ ಬೆಂದ್ಕೊಳ್ಳುತ್ತೆ, ಜಾಸ್ತಿ ಏನು ತುಂಬಾ ಹೊತ್ತು ಕೈ ಆಡ್ಸೋದ್ ಬೇಕಿಲ್ಲ. ಇದನ್ನ ನೋಡಿ, ಇಷ್ಟು ಬೆಂದಿದೆ, ಇಷ್ಟು ಸಾಕು. ಇದಕ್ಕೆ ಇವಾಗ ನೀರ್ ಹಾಕ್ಬೇಕು. ನಾನು 1.5 ಕಪ್ ಅಷ್ಟು ರವೆ ತಗೊಂಡಿದೀನಿ, ಸೊ 3 ಕಪ್ ಅಷ್ಟು ನೀರ್ ಹಾಕ್ತಿದೀನಿ. ಇದಕ್ಕೆ ಉಪ್ಪು ಕೂಡ ಹಾಕಿ ಇವಾಗ ನೀರ್ ಕುದಿಯಕ್ ಬಿಡೋಣ. ಈ ನೀರಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀವಲ್ಲ, ಇವಾಗ ಸ್ವಲ್ಪ ನೀರನ್ನ ಟೇಸ್ಟ್ ನೋಡಿ, 1-2 ಡ್ರಾಪ್ ಟೇಸ್ಟ್ ನೋಡಿದ್ರೆ ನಿಮ್ಗೆ ಉಪ್ಪು ಗೊತ್ತಾಗುತ್ತೆ, ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ. ಹೆಚ್ಚಿಗೆ ಬೇಕಂದ್ರೆ ಹಾಕೊಳ್ಳಿ. ಇವಾಗ ನೀರ್ ಕುದಿಯಕ್ ಸ್ಟಾರ್ಟ್ ಆಯ್ತು. ಇವಾಗ ರವೆ ಹಾಕ್ತಾ ಹೋಗೋಣ. ಒಂದೇ ಸಲ ರವೆನ್ ಸುರಿಯೋದ್ ಬೇಡ, ಸುರಿಬಾರ್ದು. ಸ್ವಲ್ಪನೇ ಹಾಕೊಂಡು ಕೈ ಆಡಿಸಿ, ಇಲ್ಲ ಗಂಟಾಗ್ಬಿಡುತ್ತೆ. ರವೆ ಹಾಕಿ 1 ನಿಮಿಷ ಕೈ ಆಡಿಸ್ತಾ ಹೋದ್ರೆ ಗಟ್ಟಿ ಆಗ್ತಾ ಹೋಗುತ್ತೆ. 2 ನಿಮಿಷ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಬೇಕು. ಇವಾಗ ಎಂಡಲ್ಲಿ ತೆಂಗಿನಕಾಯಿ ತುರಿ ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕೋದಾದ್ರೆ ಕೂಡ ಇವಾಗ ಎಂಡಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ಒಟ್ಟಿಗೆ ಹಾಕ್ಬೋದು. ಉಪ್ಪಿಟ್ಟು ರೆಡಿ ಆಯ್ತು. ಇವಾಗ ಇದನ್ನ ಲಿಡ್ ಮುಚ್ಚಿ ಲೋ ಫ್ಲೇಮ್ ಅಲ್ಲಿ 1 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬಿಡೋಣ. ಉಪ್ಪಿಟ್ಟನ್ನ 2 ನಿಮಿಷ ಲೋ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸಿದ್ದೆ ಆಯ್ತು. ಇವಾಗ ಸ್ಟವ್ ಆಫ್ ಮಾಡಿದೀನಿ. ನೋಡಿ, ಉಪ್ಪಿಟ್ಟು ಚೆನ್ನಾಗಿ ಬೆಂದಿದೆ, ರವೆ ಸಾಫ್ಟ್ ಆಗಿ ಬೆಂದ್ಕೊಂಡಿರ್ಬೇಕು.
ನೀವು ಮಾಡಿಲ್ಲ ಅಂದ್ರೆ ಈ ತರ ಸಬ್ಸಿಗೆ ಸೊಪ್ಪು ಉಪ್ಪಿಟ್ಟನ್ನ ಮನೇಲಿ ನೀವು ಮಾಡಿ ನೋಡಿ. ತುಂಬಾ ಈಸಿ, 15 ನಿಮಿಷಕ್ಕೆ ಆಗುತ್ತೆ ಉಪ್ಪಿಟ್ಟು. ತುಂಬಾ ರುಚಿಯಾಗಿರುತ್ತೆ, ಮನೇಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಗಾಯ್ಸ್. ಟೇಕ್ ಕೇರ್, ಬಾಯ್.